ವೀಕ್ಷಕರೇ, ದುಡ್ಡು ವಶೀಕರಣ ಆಗಬೇಕು ಅಂದರೆ ದುಡ್ಡು ವಶೀಕರಣ ಆಗಬೇಕು, ಹಾಗೆ ವಿದ್ಯಾಭ್ಯಾಸ ತಲೆಗೆತ್ತಬೇಕು, ಹಾಗೆ ಪಾಸಿಟಿವ್ ಎನರ್ಜಿ ಬರಬೇಕು, ಹಾಗೆ ಶಕ್ತಿ ಬರಬೇಕು ಕೆಲಸ ಮಾಡಲಿಕ್ಕೆ. ಅಂದರೆ ನಾವೇನು ಮಾಡಬೇಕು ಅಂತ ಬೆಳಿಗ್ಗೆ ಪ್ರತಿದಿನ ಬೆಳಗ್ಗೆ ಸೂರ್ಯೋದಯ ಆದ ತಕ್ಷಣ ಒಂದೇ ಕಾಲಲ್ಲಿ ನಿಂತು ಸೂರ್ಯನ ನೋಡ್ಕೊಳ್ತಾ ಒಂದು ನಮ್ಮ ಆರಾಧನೆಯ ಒಂದು ದೈವದ ನಾಮವನ್ನು ಹೇಳಬೇಕು. ಅರ್ಥಾತ್ ಎರಡು ಕೈ ಜೋಡಿಸಿ ನಮಸ್ಕಾರ ಮಾಡಿಕೊಂಡು ಆರಾಧನೆಯ ದೈವದ ನಾಮವನ್ನು ಹೇಳಬೇಕು. ಅಂದರೆ ನಮ್ಮ ಮನಸ್ಸಿನ ದೈವ. ನೀವು ಶ್ರೀ ದುರ್ಗಾಯ ನಮ ಅಂತಲೇ ಹೇಳ್ಬೋದು, ಶ್ರೀ ಕಾಳಿಕಾಯ ನಮ ಅಂತ ಹೇಳ್ಬೋದು, ಅಥವಾ ನಮಃ ಶಿವಾಯ ಅಂತ ಹೇಳ್ಬೋದು. ಹಾಗೆ ಶ್ರೀ ಮಾರಿಕಾಮಾಯ ನಮ ಅಂತ ಹೇಳ್ಬೋದು, ಅಥವಾ ಶ್ರೀ ತುಳಜಾ ಭವಾನಿ ದೇವಿ ನಮಃ ಅಂತ ಹೇಳ್ಬೋದು, ಅಥವಾ ಶ್ರೀ ರುಕ್ಮಿಣಿ ವಿಠಲಾಯ ನಮ ಅಂತ ಹೇಳ್ಬೋದು, ಶ್ರೀ ಮಹಾಲಕ್ಷ್ಮೀ ದೇವಿಯ ನಮಃ ಅಂತ ಹೇಳ್ಬೋದು, ಶ್ರೀ ಮಹಾಬಲೇಶ್ವರಾಯ ನಮ ಅಂತ ಹೇಳ್ಬೋದು, ಶ್ರೀ ನಮಃ ಶಿವಾಯ ಅಂತ ಹೇಳ್ಬೋದು, ಶ್ರೀ ಬ್ರಹ್ಮಕೇಶ್ವರಾಯ ನಮಃ ಅಂತ ಹೇಳ್ಬೋದು. ಗೊತ್ತಾಯ್ತಾ? ಸೂರ್ಯನಲ್ಲಿ ಎಲ್ಲ ದೇವರುಗಳು ಇರ್ತವೆ. ಏನೇಳಿ ಎಲ್ಲ ದೇವರುಗಳು ನೀವು ಸೂರ್ಯನ ನೋಡ್ಕೊಳ್ತಾ ಹೇಳ್ಬಿಟ್ರೆ, ಹಾಗೆ ನೀವು ಜಮದಗ್ನಿ ಋಷಿಗಳಿಗೆ ನಮಸ್ಕಾರ ಅಂತ ಹೇಳ್ಬೋದು. ಇದನ್ನು ಚಿಕ್ಕ ಮಕ್ಕಳಿಂದ ಹಿಡಿದು ಸ್ಕೂಲು, ಕಾಲೇಜು, ಹುಡುಗಿರು ಎಲ್ಲ ಮಾಡ್ಕೋಬೋದು. ಆಯಿತಾ? ಬೆಳಗ್ಗೆ ಸೂರ್ಯೋದಯ ಆಗೋಕ್ಕಿಂತ ಮೊದಲು ರೆಡಿ ಇರಬೇಕು. ನಾವು ಸೂರ್ಯನ ನೋಡಿಕೊಂಡು ನಮಸ್ಕಾರ ಮಾಡಿಕೊಂಡು ಓಂ ಶ್ರೀ ದುರ್ಗಾಯ ನಮಃ, ಓಂ ಶ್ರೀ ದುರ್ಗಾಯ ನಮಃ, ಓಂ ಶ್ರೀ ದುರ್ಗಾಯ ನಮಃ. ಇನ್ನೇನು ಹೇಳೋದು? ಶ್ರೀ ದುರ್ಗಾಯ ನಮಃ. ಆಮೇಲೆ ನಾನು ಹೇಳೋದು ಶ್ರೀ ಜಮದಗ್ನಿ ಋಷಿಗಳಿಗೆ ನಮಸ್ಕಾರ. ಅದಾಯ್ತಾ? ಋಷಿಗಳಿಗೆ ಕೂಡ ನಾನು ನಮಸ್ಕಾರ ಮಾಡ್ತೀನಿ ಸೂರ್ಯ ನೋಡ್ಕೊಂಡು. ಯಾಕೆಂದರೆ ಅವರು ಕೂಡ ಶಿವನ ಒಂದು ಸಮಾನ. ಜಮದಗ್ನಿಗಳು, ಹಾಗೆ ಶ್ರೀ ಪರಶುರಾಮರು, ರೇಣುಕಾದೇವಿ ಅಂತ ಹೇಳ್ತಾರೆ. ಇಲ್ಲೆಲ್ಲ ಪ್ರತಿಯೊಂದು ಶಿವನ ಪ್ರತಿರೂಪವೇ, ಶಿವನ ಪ್ರತಿರೂಪ. ಇಲ್ಲಿ ಶಿವ ಒಬ್ಬನೇ ಇರೋದು. ಎಲ್ಲರೂ ಕನ್ಫ್ಯೂಷನ್ ಇದೆ ಅಲ್ವಾ? ಇಲ್ಲಿ ಯಾರು ದೇವರು, ಹೇಗೆ, ಅವರು ಬೇರೆನಾ ಇವರು ಬೇರೆನಾ ಅಂತಲ್ಲ. ಇಲ್ಲಿ ಎಲ್ಲರಿಗೂ ಶಿವ. ಗೊತ್ತಾಯ್ತಾ? ಎಲ್ಲರಿಗೂ ಶಿವ, ಎಲ್ಲದಕ್ಕೂ ಶಿವ. ಎಲ್ಲರಿಗೂ ಶಿವ, ಎಲ್ಲದಕ್ಕೂ ಶಿವ. ಶಿವ ಶಿವ ನಮಃ ಶಿವಾಯ. ಎಲ್ಲರೂ ಹೇಳಿ ನಮಃ ಶಿವಾಯ. ಮತ್ತೆ ಮತ್ತೆ ಹೇಳಿ ನಮಃ ಶಿವಾಯ. ಅರ್ಥ ಆಯ್ತಾ? ಹಾಗೆ ಹಣ ವಶೀಕರಣ ಕೂಡ ಮಾಡ್ಕೋಬೋದು. ಹಣ ಕೈಯಲ್ಲಿ ನಿಲ್ಲ ಅಂದರೆ ಹಣ ಕೈಯಲ್ಲಿ ನಿಲ್ತದೆ. ನೀವು ಈ ಥರ ಬೆಳಿಗ್ಗೆ ಒಂದು ಅರ್ಧ ಗಂಟೆ ಸೂರ್ಯ ನಮಸ್ಕಾರ ಮಾಡಿಕೊಂಡ್ರೆ ಹೌದೌದು. ಸೂರ್ಯನ ನೋಡ್ಕೊಂಡು ಹೇಳಬೇಕು. ಅಥವಾ ಓಂ ಹಂ ಹನುಮತೆ ನಮಃ, ಓಂ ಹಂ ಹನುಮತೆ ನಮಃ, ಓಂ ಹಂ ಹನುಮತೆ ನಮಃ, ಈ ಥರನೂ ಹೇಳ್ಕೊಬೋದು. ಹಾಗೆ ಶ್ರೀ ಗಣೇಶಾಯ ನಮಃ ಅಂತಲೂ ಹೇಳ್ಬೋದು, ಗಣೇಶನ ಭಕ್ತಿ. ಈ ಥರ ಮಾಡಿಕೊಂಡ್ರೆ ನೋಡಿ, ಹಣ ವಶೀಕರಣ, ಆರೋಗ್ಯ ಸಮಸ್ಯೆ ನಿವಾರಣೆ ಆಗ್ತದೆ. ಹಾಗೆ ಸುಸ್ತು, ಗ್ಯಾಸ್ಟ್ರಿಕ್ಕು, ಹಾಗೆ ಇನ್ನಿತರ ಮೈಕೆ ನೋವು ಏನೇ ಇದ್ರೂ ಎಲ್ಲ ನಿವಾರಣೆ ಆಗ್ತದೆ ವೀಕ್ಷಕರೇ. ನಾನೆಲ್ಲ ಹಾಗೆ ಮಾಡೋದು. ನನಗೆ ಸ್ವಲ್ಪ ಮೈಕೆ ನೋವು, ಸುಸ್ತಾಯಿತು, ಏನಾಯಿತು ಅಂದ್ರೂ ಬೆಳಗ್ಗೆ ಇದ್ದು ಸೂರ್ಯನ ನೋಡಿಕೊಂಡು ನಮಸ್ಕಾರ ಮಾಡಿದ್ರೆ ಆಯ್ತು. ಎಲ್ಲ ದೇವರು ಅಲ್ಲೇ, ಸೂರ್ಯನಲ್ಲೇ ನಾನು ಕಾಣ್ತೀನಿ. ಆಯಿತಾ? ನನ್ನ ಒಂದು ಅನುಭವನ ನಾನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೇನೆ. ಇದನ್ನು ಎಲ್ಲರೂ ಮಾಡಿ ಹಾಗೆ ಪ್ರಯೋಜನನ ಪಡ್ಕೊಳ್ಳಿ. ಹೆಚ್ಚಿನ ರೀತಿಯ ಒಳ್ಳೆಯದಾಗಲಿ. ಅದರ ಜೊತೆ ನಮ್ಮ ಆಶೀರ್ವಾದ ನಿಮಗೆ ಸಿಗುತ್ತದೆ ಸಂಪೂರ್ಣವಾಗಿ. ನಮಃ ಶಿವಾಯ. ಓಂ ಶೇಖರಾಯ ನಮಃ.